ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆಯಾದ ಯೇಸುವೆ, ಈ ಮುಂಜಾನೆಯಲ್ಲಿ ಕರ್ತನೆ, ನಿನ್ನನ್ನು ಆರಾಧಿಸುವ ಒಂದು ನಿಟ್ಟಿನಲ್ಲಿ ನಿನ್ನ ಮಕ್ಕಳಾಗಿರ್ತಕ್ಕಂಥ ನಾವುಗಳು ದೀನತೆಯಿಂದ ಮತ್ತು ಭಕ್ತಿಯಿಂದ ನಿನ್ನ ಆಲಯವನ್ನು ಸೇರಿದ್ದೇವೆ. ಪ್ರಿಯ ತಂದೆಯೇ, ನಿನ್ನ ಮುಂದೆ ಶಿರವಾಗಿರ್ತಕ್ಕಂಥ ಪ್ರತಿಯೊಂದೊಂದು ಜೀವಿಯನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸುವಾಗ ಈ ಪ್ರಾರ್ಥನಾ ನಡವಳಿಯೊಂದಿಗೆ ಕರ್ತನೆ ಆ ನಿನ್ನ ಮಕ್ಕಳನ್ನು ಬಲಪಡಿಸಬೇಕಾಗಿ ಕರ್ತನಾದ ಯೇಸುವೆ ನಿನ್ನ ಹೆಸರಿನಲ್ಲಿ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಈ ಪರಿಶುದ್ಧ ಆರಾಧನೆಯನ್ನು ಪ್ರಾರಂಭ ಮಾಡುವ ಹಾಗೆ ನಾವೆಲ್ಲರೂ ಎದ್ದು ನಿಂತುಕೊಂಡು ಆಡ್ತಕ್ಕಂಥ ಸಂಗೀತದಲ್ಲಿ 228ನೆಯ ಸಂಗೀತ, ಕರ್ತ ನಿನ್ನ ಸೇವೆಗೆ ನನ್ನ ಜೀವ ಕೊಟ್ಟೆನು ಅಂತಕ್ಕಂಥ ಸಂಗೀತವನ್ನು ನಾವೆಲ್ಲರೂ ಒಟ್ಟಾಗಿ ಎದ್ದು ನಿಂತುಕೊಂಡು ಆಡುವುದರ ಮೂಲಕವಾಗಿ ಈ ಆರಾಧನೆಯನ್ನು ಪ್ರಾರಂಭ ಮಾಡೋಣ. 228. ನನ್ನ ಜೀವ ಕೊಟ್ಟೆನು ಅಕಸ್ಮಾತ್ ಇದು ಬರೆ ಮುಂದಕ್ಕೆ ಇದಾಯ್ತು, ನೋಡೋ ಮುಂದೆ ನೋಡೋ ಮುಂದೆ ಗೊತ್ತಾಗ್ತದೆ. ಏಸಪ್ ನನ್ನ ಸ್ವರ ನಿನ್ನದೇ, ನಿನ್ನ ಸ್ತೋತ್ರ ಮಾಡಲಿ. ನನ್ನ ಬಾಯಿ ಕರ್ತನೇ ನಿನ್ನ ವಾಕ್ಯ ಸಾರಲಿ. ನನ್ನ ಬೆಳ್ಳಿ ಚಿನ್ನವ ತಾಕೋ ದೇವ ಮಿತ್ರನೇ, ನನ್ನ ಬುದ್ಧಿಯೆಲ್ಲವ ತಾಕೋ ನಿನ್ನ ಸೇವೆಗೆ. ನನ್ನ ಚಿತ್ತ ನಿನ್ನದೇ, ನಿನ್ನ ಇಷ್ಟ ಮಾಡುವೆ. ನನ್ನ ಮನದೊಳಗೆ ನೀನು ಆಳು ಕರ್ತನೇ, ನಿನ್ನ ಬಿಟ್ಟು ಯಾರನ್ನು ಪ್ರೀತಿ ಮಾಡಲಾರೆನು. ನನ್ನ ಪೂರ್ಣ ಮನಸ್ಸು ನೀನೇ ತಾಕೋ ಎಂದಿಗೂ. ನಾವೆಲ್ಲರೂ ಕರ್ತನ ಸನ್ನಿಧಿಯಲ್ಲಿ ಹಾಗೆ ನಿಂತುಕೊಂಡಿರುವಾಗ ದಾವೀದನ ಕೀರ್ತನೆಗಳಲ್ಲಿ 121ನೆಯ ಕೀರ್ತನೆ, 1-8 ವಚನಗಳನ್ನು ಉತ್ತರ ಪ್ರತ್ಯುತ್ತರವಾಗಿ ಓದಿಕೊಳ್ಳುವ. ದಾವೀದನ ಕೀರ್ತನೆಗಳು
121ನೆಯ ಅಧ್ಯಾಯ 1-8 ವಚನಗಳು. ಯೆಹೋವನ ಭಕ್ತ ಪಾಲನೆ. ಯಾತ್ರಾಗೀತೆ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಆತನು ನಿನ್ನ ಪಾದಗಳನ್ನು ಕದಲಗೊಳಿಸದಿರಲಿ, ನಿನ್ನನ್ನು ಕಾಯುವವನು ತೂಕಡಿಸದಿರಲಿ. ನಿನ್ನನ್ನು ಕಾಯುವವನು ಯೆಹೋವನೇ, ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವಾತನೂ ಯೆಹೋವನೇ. ಯೆಹೋವನು ನಿನ್ನನ್ನು ಎಲ್ಲ ಕೇಡಿನಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು. ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾ ಕಾಲವು ಯೆಹೋವನು ನನ್ನನ್ನು ಕಾಪಾಡುವನು. ದಯವಿಟ್ಟು ಕುಳಿತುಕೊಳ್ಳಿರಿ.